ಚಿಕ್ಕ ವಯಸ್ಸಿಂದ ಬರ್ತಾ ಇದೀವಿ ಅಂದ್ರೆ ಒಂದ್ ನಂಬಿಕೆ ಇಟ್ಕೊಂಡೆ ಇಲ್ಲಿ ಬರೋದು. ಒಳ್ಳೇದಾದ್ರೇನೆ ಬರೋದು ಒಂದ್ ಜಾಗಕ್ಕೆ. ಕೆಟ್ಟದಾಗ್ತಾ ಇದೆ ಅಂದ್ರೆ ಯಾವ್ದೇ ಕಾರಣಕ್ಕೂ ಬರಲ್ಲ. ಸ್ವಾಮಿ ಒಳ್ಳೇದ್ ಮಾಡಿರೋದಕ್ಕೆ ಈ ಜಾಗಕ್ಕೆ ಬರ್ತಾ ಇದೀವಿ. ತುಂಬಾ ಕೆಲಸದ ವಿಚಾರಗಳಲ್ಲಿ, ಮನೆ ವಿಚಾರಗಳಲ್ಲಿ ಏನಾದ್ರೂ ಇದ್ರೆ ಇಲ್ಲಿ ಬಂದು ಹೂವು ಕೇಳ್ಕೊಂಡು ಹೋಗ್ತೀವಿ. 100% ಹೂವು ಬಿದ್ರೆ 100% ಆಗುತ್ತೆ. ಇವರು ದೇವಮಾನೆಗಳು ಸ್ಥಾಪನೆ ಮಾಡಿರುವಂತ ವಿಗ್ರಹ ಇದು. ಅಂದ್ರೆ ಮುತ್ತತ್ತಿಗಿಂತ ಇವರೇ ದೊಡ್ಡವರು. ಮನೆಯಲ್ಲಿ ಒಂಚೂರು ಸಮಸ್ಯೆ. ಈಗ ಪರವಾಗಿಲ್ಲ. ನಾವು ನಡ್ಕೊಂಡ್ ಬಂದು ಇಲ್ಲಿ ಬುತ್ತಿ ಮಣಸಮೆ ಹಾಕಿ ಬುತ್ತಿ ಬಿಚ್ಚಿ ಒಯ್ತಾ ಇದ್ದು. ದನಗೂರಲ್ಲಿ ಬಂದು ಅಲ್ಲಿ ಪೂಜೆ ಮಾಡಿಸ್ಬಿಟ್ಟು ಅವಸರ ಮಾಡಿಸ್ಬಿಟ್ಟು ಇಲ್ಲಿ ಬಂದು ಮಣಸಮೆ ಇಕ್ಕಿಸ್ಬಿಟ್ಟು ಬುತ್ತಿ ಕಟ್ಕೊ ಬತ್ತಿದ್ದ ಮನೆಯಿಂದ ಅದನ್ನ ಇಲ್ಲಿ ಬಿಚ್ಚಿ ಊಟ ಮಾಡ್ಬಿಟ್ಟು ನಾವು ಮುತ್ತತ್ತಿಗೆ ನಡ್ಕೊಂಡು. ಸರ್ ನಮ್ಮ ಹೆಸರು ನಾರಾಯಣ ಅಂತ. ನಾವು ಇಲ್ಲಿಗೆ ನಮ್ಮ ಒಂದು 3 ತಲೆಮಾರಿಂದ ಕಂಟಿನ್ಯೂಸ್ ಬರ್ತಾ ಇದೀವಿ. ವರ್ಷಕ್ಕೊಂದ್ಸಲ ನಾವು ಬಂದು, ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ವರ್ಷಕ್ಕೊಂದ್ಸಲ ಬಂದು ಇಲ್ಲಿ ಒಂದು ಚಿಕ್ಕದಾಗಿ ಸೇವಾರ್ಥ ಮಾಡಿ, ಇಲ್ಲಿಂದ ನಾವು ಮುಂದೆ ಇನ್ನೊಂದ್ ಸ್ವಲ್ಪ ದೂರ ದೊಡ್ಡ ಮುತ್ತತ್ತಿ ಅಂತ ಇದೆ, ಅಲ್ಲೋಗಿ ಅಲ್ಲಿ ಮುತ್ತತ್ತಿಗೆ ಹೋಗಿ ಅಲ್ಲಿ ಎಲ್ಲ ನಾನ್ ವೆಜ್ ಕಾರ್ಯ ಅದು ಇದೆಲ್ಲ ಮಾಡ್ಕೊಂಡು ವರ್ಷ ಬರ್ತಿದೀವಿ. ಹಾಯ್, ಹಲೋ, ನಮಸ್ಕಾರ. ನಾನು ರಾಯರ ಭಕ್ತ ಶಿವಕುಮಾರ. ನಾನಿವತ್ತು ಬಂದಿರೋದು ತಾಳವಾಡಿಗೆ. ಇದು ಇರೋದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲಗೂರು ಹೋಬಳಿ ಮುತ್ತತ್ತಿ ರೋಡಿನಲ್ಲಿರುವಂಥ ತಾಳವಾಡಿ ಗ್ರಾಮದಲ್ಲಿ ತುಂಬ ಹಳೆಯದಾದ ಆಂಜನೇಯ ಸ್ವಾಮಿ ದೇವಾಲಯವಿದೆ. ಈ ದೇವಾಲಯದಲ್ಲಿ ಪ್ರಪಂಚ ಅಂತ್ಯದ ಬಗ್ಗೆ ಸೂಚನೆ ಕೊಡುವ ಕಲ್ಯಾಣಿ ಮುಂದೆ ಇರುವ ಕಲ್ಲಿನ ಆನೆಗಳು, ಹಾಗೆ ಕಲ್ಲಿನ ಕೋಳಿಗಳಿವೆ. ಅದರ ಬಗ್ಗೆ ಮಾಹಿತಿ ತಿಳಿಯೋಣ. ಹಾಗೆ ಈ ದೇವರ ವಿಶೇಷತೆ ಯಾವ ರೀತಿ ಇದೆ, ಇಲ್ಲಿಗೆ ಎಲ್ಲೆಲ್ಲಿಂದ ಭಕ್ತಾದಿಗಳು ಬರ್ತಾರೆ, ಇಲ್ಲಿಗೆ ಬಂದ ಭಕ್ತಾದಿಗಳಿಗೆ ಯಾವ್ಯಾವ ರೀತಿ ಒಳ್ಳೆಯದಾಗಿದೆ ಅನ್ನೋದನ್ನು ನಾವು ಕೂಡ ಕೇಳಿ ತಿಳ್ಕೊಳ್ಳೋಣ. ಬನ್ನಿ. ಈಗ ಆಲ್ರೆಡಿ ನಾವು ತಾಳವಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ತಾಳವಾಡಿ ಅಲಗೂರಿಂದ ಮುತ್ತತ್ತಿ ಕಡೆಗೆ ಬಂದರೆ ತಾಳವಾಡಿ ಗ್ರಾಮ ಸಿಗುತ್ತೆ. ತಾಳವಾಡಿಯಲ್ಲೇ ಮೊದಲು ಆಂಜನೇಯ ಇರುವಂಥದ್ದು. ಇಲ್ಲಿ ಮೊದಲು ಪೂಜೆ ಮಾಡಿ ಆನಂತರ ಮುತ್ತತ್ತಿಗೆ ಹೋಗೋದು. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಸಚಿನ್ ಅಂತ. ನೀವು ಅವರು? ನಾವೇ ಬಿಡದಿಯಲ್ಲಿ ಇರೋದು. ಬಿಡದಿಯಿಂದ ಬರ್ತಾ ಇದ್ದೀರಿ? ಹೌದು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ತುಂಬಾ ವರ್ಷದಿಂದ ಬರ್ತಾ ಇದೀವಿ. ನಮ್ಮ ಅಜ್ಜಿ ಮನೆ ಇಲ್ಲಿರೋದು ಹಲಗೂರಲ್ಲಿ. ಚಿಕ್ಕ ವಯಸ್ಸಿಂದ ಇಲ್ಲಿ ಬರ್ತಾ ಇದ್ದೀವಿ. ನೀವು ಇಲ್ಲಿ ಬಂದ ಮೇಲೆ ಏನಾರ ಪವಾಡಗಳನ್ನ ನೋಡಿದ್ರ ಅಥವಾ ಒಳ್ಳೇದಾಗಿದ್ದು ಏನಾರ ಕಂಡಿದ್ದೀರಾ? 100% ಸರ್. ಇಲ್ಲಿ ಯಾಕಂದ್ರೆ ಪ್ರತಿ ಸಲ ನಾವು ಚಿಕ್ಕ ವಯಸ್ಸಿಂದ ಬರ್ತಾ ಇದೀವಿ ಅಂದ್ರೆ ಒಂದ್ ನಂಬಿಕೆ ಇಟ್ಕೊಂಡೆ ಇಲ್ಲಿ ಬರೋದು. ಒಳ್ಳೇದಾದ್ರೇನೆ ಬರೋದು ಒಂದ್ ಜಾಗಕ್ಕೆ. ಕೆಟ್ಟದಾಗ್ತಾ ಇದೆ ಅಂದ್ರೆ ಯಾವ್ದೇ ಕಾರಣಕ್ಕೂ ಬರಲ್ಲ. ಸ್ವಾಮಿ ಒಳ್ಳೇದ್ ಮಾಡಿರೋದಕ್ಕೆ ಈ ಜಾಗಕ್ಕೆ ಬರ್ತಾ ಇದೀವಿ. ತುಂಬಾ ಕೆಲಸದ ವಿಚಾರಗಳಲ್ಲಿ, ಮನೆ ವಿಚಾರಗಳಲ್ಲಿ ಏನಾದ್ರೂ ಇದ್ರೆ ಇಲ್ಲಿ ಬಂದು ಹೂವು ಕೇಳ್ಕೊಂಡು ಹೋಗ್ತೀವಿ. 100% ಹೂವು ಬಿದ್ರೆ 100% ಆಗುತ್ತೆ. ನಿಮ್ಗೂ ಆಗಿದೆ? 100% ಆಗಿದೆ. ಅಂದ್ರೆ ಈಗ ವಿಡಿಯೋ ನೋಡ್ತಾ ಇರುವಂತವ್ರಿಗೆ ಇಲ್ಲಿ ಬಂದ್ರೆ ಯಾವ ರೀತಿ ಒಳ್ಳೇದಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಬಿಡಿ ಸರ್. ಇಲ್ಲಿಗೆ ಬಂದ್ರೆ 100ಕ್ಕೆ 100 ನೀವು ಶ್ರದ್ಧಾ ಭಕ್ತಿಯಿಂದ ಏನ್ ಬೇಡ್ತೀರಾ, ಸ್ವಾಮಿ ಹೂ ಪ್ರಸಾದ ಕೊಟ್ರೆ 100ಕ್ಕೆ 100 ನಿಮ್ಗೆ ಏನ್ ಕೆಲಸ ಅನ್ಕೊಂಡಿರ್ತಾರೆ ಮನ್ಸಲ್ಲಿ, ಮನೆಯದಾಗಿರ್ಲಿ, ಮದುವೆ ಆಗಿರ್ಲಿ, ಕೆಲಸ ಏನೇ ಆಗಿರ್ಲಿ 100% ಆಗತ್ತೆ. ಶ್ರದ್ಧಾ ಭಕ್ತಿಯಿಂದ ಬೇಡ್ಕೋಬೇಕು. ಅಂದ್ರೆ ಏನಾದ್ರು ಒಂದ್ ಕೆಲಸ ಆಗಿದ ತಕ್ಷಣ ಅದನ್ನ ಸ್ಟಾಪ್ ಮಾಡ್ಬಿಡೋದು, ಆ ಥರದ್ದು ಮಾಡಬಾರ್ದು. ಅವಾಗ ಬಂದು ಹೋಗ್ತಾ ಇದ್ರೆ 100% ಆಗೋ ಕೆಲಸ. ನಂಬಿಕೆ ಇರ್ಬೇಕು. ಸರಿ ಸರ್, ಧನ್ಯವಾದ. ಥ್ಯಾಂಕ್ ಯು. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮಾದೇವಮ್ಮ. ಯಾವೂರವರು? ಬಂಡಿಪಾಳ್ಯ. ಬಂಡಿಪಾಳ್ಯದಿಂದ. ಈ ದೇವಸ್ಥಾನದ ವಿಶೇಷತೆ ನೀವು ಹಳೆ ಕಾಲದಿಂದ ನಡ್ಕೊಂಡ್ ಬಂದ್ರಂತಲ್ಲ, ಆ ವಿಚಾರ ಏನಾದ್ರು ನಿಮ್ಗೆ ತಿಳಿದಿದ್ರೆ ನಮಗೂ ತಿಳಿಸ್ಕೊಡಿ. ನಾವು ನಡ್ಕೊಂಡ್ ಬಂದು ಇಲ್ಲಿ ಬುತ್ತಿ ಮಣಸಮೆ ಹಾಕಿ ಬುತ್ತಿ ಬಿಚ್ಚಿ ಒಯ್ತಾ ಇದ್ದು. ದನಗೂರಲ್ಲಿ ಬಂದು ಅಲ್ಲಿ ಪೂಜೆ ಮಾಡಿಸ್ಬಿಟ್ಟು ಅವಸರ ಮಾಡಿಸ್ಬಿಟ್ಟು ಇಲ್ಲಿ ಬಂದು ಮಣಸಮೆ ಇಕ್ಕಿಸ್ಬಿಟ್ಟು ಬುತ್ತಿ ಕಟ್ಕೊ ಬತ್ತಿದ್ದ ಮನೆಯಿಂದ ಅದನ್ನ ಇಲ್ಲಿ ಬಿಚ್ಚಿ ಊಟ ಮಾಡ್ಬಿಟ್ಟು ನಾವು ಮುತ್ತತ್ತಿಗೆ ನಡ್ಕೊಳ್ತೀವಿ. ಅಂದ್ರೆ ನೀವು ಬುತ್ತಿ ಕೊಟ್ಕೊಂಡು ನಡ್ಕೊ ಬರ್ತೀವಿ ಅಂತಂದ್ರಲ್ಲ, ಅದ್ ನಿಮ್ಗೆ ಎಷ್ಟು ಏಜ್ ಇರ್ಬೋದು? ಎಷ್ಟು ವರ್ಷ ಇರ್ಬೋದು ನಿಮ್ಗೆ? ಗೊತ್ತಿಲ್ಲ. ಏನೊಂದು 30 ವರ್ಷ ಇರ್ಬೋದು. ನಾವು ಸುಮಾರು ನಮ್ಮ ಮಕ್ಕಳಾಗಿ ಮುಂಚೆ ಬರ್ತಾ ಇದ್ರಿ. ಅಂದ್ರೆ ನಿಮ್ ಚಿಕ್ಕ ವಯಸ್ಸಿಂದ ಬರ್ತಾನೆ ಇದ್ರಿ ನೀವು ಇಲ್ಲಿ ನಡ್ಕೊಂಡು? ಅಂದ್ರೆ ಆಗ ಬಂದಾಗ ಇಲ್ಲಿ ನಡೀತಿದಂತ ಸಂಪ್ರದಾಯ ಏನು? ಏನಿಲ್ಲ, ಹಿಂಗೆ ಸಂಪ್ರದಾಯ. ಬಾಗ್ಲ ದೇವಸ್ಥಾನ ಇರ್ಲಿಲ್ಲ ಅವಾಗ. ಹಂಗೆ ದೇವ್ರ ನಿಂತಿತ್ತು ಮಧ್ಯೆ. ಹೊಟ್ಟೆ ಒಂಥರ ಭಿನ್ನ ಆಗಿರ್ತದೆ. ಅದ್ ನೋಡಿದ್ರ ನೀವು? ಅದ್ಯಾರೋ ಎಲ್ಲಿಯವ್ರ ಎತ್ತಕ್ ಬಂದು ಹೊಟ್ಟೆ ಭಿನ್ನ ಆಗೋಗಿತ್ತು ಇಲ್ಲಿ ಒಕ್ಳ ಹತ್ರ. ನಾವು ಫಸ್ಟ್ ಬಂದಾಗ, ನಂಗೆ ಇನ್ನು ಮಕ್ಳೇ ಆಗಿರ್ಲಿಲ್ಲ. ನೆಕ್ಸ್ಟ್ ಬಂದಾಗ ಅದು ಎಲ್ಲ ಒಕ್ಕಳು ತುಂಬ್ಕೊಂಡಿದ್. ದೇವಸ್ಥಾನ ಇರ್ಲಿಲ್ಲ, ಹಂಗೆ ದೇವ್ರಿತ್ತು ಅಷ್ಟೇ. ನಾವ್ ಅಲ್ಲೇ ಪೂಜೆ ಮಾಡ್ಕೊಂಡ್ ಈಚೆ ಹೊರಗಡೆ ಪೂಜೆ ಮಾಡ್ಕೊ ಹೋಯ್ತೀವಿ. ಅಂದ್ರೆ ಆಗ ಭಿನ್ನ ಆಗಿದ್ದನ್ನ ನೀವು ನೋಡಿದಿರಲ್ಲ, ಈಗ ಅದಿಲ್ಲ. ಇವಾಗ ಅದನ್ನ ನೀವು ನೋಡಿದಿರಲ್ಲ. ನೀವ್ ಎಷ್ಟು ಪುಣ್ಯವಂತರು ಇರ್ಬೇಕು ಲೆಕ್ಕಗಳೇ. ನಿಮ್ಮ ನೋಡ್ರೆ ನಾವು ದೇವ್ರು ನೋಡ್ದಂಗೆ ಆಯ್ತು ಈಗ. ಯಾಕಂದ್ರೆ ಅದನ್ನೆಲ್ಲ ಹೋಸರು ಒಂದು ವಿಡಿಯೋ ಮಾಡಿದ್ವಿ. ಇದ್ರ ಬಗ್ಗೆ ಮಾಹಿತಿ ಕೊಟ್ಟಾಗ ಹೇಳಿದ್ರು ಅದನ್ನ.
ಯಾರು ಹಿಂಗೆ ಭಿನ್ನ ಆಗಿತ್ತು, ನಿನ್ನೆ ಆಗಿತ್ತು. ಯಾರು ಬ್ರಿಟಿಷರ ಕಾಲದಲ್ಲಿ ಅವ್ರು ವಿಗ್ರಹಗಳನ್ನ ಎತ್ಕೊಂಡು ಹೋಗ್ತಿದ್ದಾಗ ಇದನ್ನು ಕೂಡ ಮೀಟಿ ಎಳೆದಾಗ ಅದು ಏನೋ ಭಿನ್ನ ಒಕ್ಕಲ್ತನ ಆಗಿತ್ತು, ಭಿನ್ನ ಒಕ್ಕಲ ಹತ್ರ ಆಗಿತ್ತಂತೆ. ಭಿನ್ನ ಆಗಿತ್ತು. ಅದ್ ನೀವು ನೋಡಿದಿರಿ. ನೋಡಿದ್ವಿ ಚೆನ್ನಾಗಿ. ಅಲ್ಲಿಂದ ಈಚೆಗೆ ಇಲ್ಲ, ಆ? ಅಲ್ಲಿಂದ ಈಚೆಗೆ ನಿಮ್ಗೆ ಬಂದಾಗ ಹ್ಮ್. ಏನೇನ್ ಒಳ್ಳೇದಾಯ್ತು, ಯಾವ ರೀತಿ ಒಳ್ಳೇದಾಯ್ತು ಅದನ್ನ ಅದೇ ಬಿಡಿ. ನಾವು 4 ವರ್ಷ 5 ವರ್ಷಕ್ ಬರ್ತಿದ್ವ, ನಾವು ವರ್ಷ ಬರ್ತಿರ್ಲಿಲ್ಲ ಅವಾಗ. ನಡ್ಕೊಂಡ್ ಬರ್ತಿದ್ವು ಅಲ್ವಾ. ಹುಡುಗರಿಗೆಲ್ಲ ಸುಮಾರು 7 ವರ್ಷ 8 ವರ್ಷ ಆದ್ಮೇಲೆ ಬರ್ತಿದ್ವ ನಾವು ಮುಡಿ ಕೊಡಕ್ಕೆ. ಅವಾಗ ಬಂದಾಗ ಇಲ್ಲಿ ಆಮೇಲೆ ಇಲ್ಲಿ ದೇವಸ್ಥಾನ ಕಟ್ಟಿದ್ರು. ಅವಾಗ ಪೂಜಾರಪ್ಪರ್ ಇರ್ತಾನಿಲ್ವಲ್ಲ, ಈಚೆ ಕಡೆನೆ ನಾವು ಪೂಜೆ ಮಾಡ್ಕೊಂಡ್ ನಾವ್ ಮಾಡೋ ಕರ್ತವ್ಯನೆಲ್ಲ ಮಾಡ್ಬಿಟ್ಟು ಹೊರಟಾಯ್ತು. ನೀವೇ ಪೂಜೆ ಮಾಡ್ಕೊಂಡು ಹೋಗ್ತಿದ್ದು? ನಾವು ನಮ್ಮ ಬಾವ್ದಿರು ಮೈದ್ದಿರು ಎಲ್ಲ ಬರ್ತಿದ್ರಲ್ವಾ, ಎಲ್ಲ ಸೇರ್ಕೊಂಡು ಇಲ್ಲಿ ಸುತ್ತ ಮಣಸಮೆ ಹಾಕ್ಬಿಟ್ಟು ದಾಸಪ್ಪನ ಒಂದಿಗೆ ಕರ್ಕೊ ಬರ್ತಿದ್ವು. ಮಣಸಮೆ ಹಾಕ್ಬಿಟ್ಟು ನಾವು ತಂದಿದ್ ಬುತ್ತಿ ಅನ್ನ ಬಿಚ್ಚಿ ಪ್ರಸಾದ ತಿನ್ಕೊಂಡು ಹೊರಟಾಯ್ತು. ಸರಿ ಅಮ್ಮ, ಧನ್ಯವಾದಗಳು. ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್ ಕೆಟಿ ಅಂತ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ಕೊಂಡು? ನಾನು ಒಂದು 13-14 ವರ್ಷದಿಂದ ಪೂಜೆ ಮಾಡ್ತಾರೆ. ಅಂದ್ರೆ ಈ ದೇವಾಲಯದ ವೈಶಿಷ್ಟ್ಯತೆ ಏನು, ಎಷ್ಟು ವರ್ಷದ ಪುರಾತನ? ಇವರು ವ್ಯಾಸ ಋಷಿಗಳ ಕಾಲದಲ್ಲಿ ಸ್ಥಾಪನೆ ಆಗಿರುವಂತ ಆಂಜನೇಯ. ಅಲ್ಲಿಂದ ಮುತ್ತತ್ತಿಗಿಂತಲೂ ಮೊದಲು ಇದು ಆಮೇಲೆ ಸೀತಮ್ಮ ವನವಾಸಕ್ಕೆ ಬಂದಾಗ ಮುತ್ತತ್ತಿ ಆಗಿರೋದು. ಅಂದ್ರೆ ಇಲ್ಲಿ ಬರುವಂತ ವಿಶೇಷತೆ ಭಕ್ತಾದಿಗಳಲ್ಲಿ ಏನ್ ಕಾಣಬಹುದು? ಇಲ್ಲಿ ಅಂದ್ರೆ ಇವರು ಆಂಜನೇಯ ಸತ್ಯವಾದಿ. ಅದರಿಂದ ಇದು ಹಿಂದೆ ತಾಳಡಿ ಅಂತ ಹೆಸರು. ತಾಳಡಿ ಆಮೇಲೆ ಬರ್ತಾ ತಾಳವಾಡಿ ಮಾಡ್ತಾ ಇರೋದು. ಅದರಿಂದ ಭಕ್ತರು ಇದಕ್ಕೆ ಜಾಸ್ತಿ. ಈಗ ಇಲ್ಲಿಂದ ಮುತ್ತತ್ತಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಮುತ್ತತ್ತಿಗೆ 11 ಕಿಲೋಮೀಟರ್. 11 ಕಿಲೋಮೀಟರ್. ಅಲ್ಗೂರಿಂದ ಇಲ್ಲಿಗೆ 11. 22. ಅಲ್ಗೂರಿನಿಂದ ಮುತ್ತತ್ತಿಗೆ 22. ಅಂದ್ರೆ ಸೆಂಟ್ರಲ್ ಇದೆ ತಾಳವಾಡಿ. ಸೆಂಟ್ರಲ್. ಅಂದ್ರೆ ಈಗ ನೀವು ಮಾಡ್ತಾ ಇರುವಂತದ್ದು ವರ್ಕ್ ಏನೇನ್ ಮಾಡ್ತಾ ಇರುವಂತದ್ದು? ಅಂದ್ರೆ ಇಲ್ಲಿ ಹಿಂದೆ ದೇವಸ್ಥಾನ ಇರ್ಲಿಲ್ಲ, ರಾಜೋದ್ರ ಕಾಲದಲ್ಲಿ ಬರೀ ವಿಗ್ರಹ ಒಂದಿತ್ತು. ಆಗ ಹಿರಿಯವರೆಲ್ಲ ಸೇರ್ಸ್ಕೊಂಡು ಒಂದ್ 8.5 ಅಡಿ 9 ಅಡಿ ಮೋಲ್ಡ್ ಹಾಕ್ಬಿಟ್ಟು ಅಂತ ಭದ್ರ ಇರ್ಲಿಲ್ಲ. ಅದಕ್ಕೆ ಈಗ ನಾವು ಗೋಪುರ ಮಾಡ್ಬೇಕು ಅಂದ್ಬಿಟ್ಟು ಪ್ರಯತ್ನ ಮಾಡಿ ಈಗ ಅದೆಲ್ಲ ತೆಗೆದ್ಬಿಟ್ಟು ಈಗ ಪಿಲ್ಲರ್ ಹಾಕೊಂಡು ಭೀಮ್ ಹಾಕೊಂಡು ಈಗ ಮೋಲ್ಡ್ ಹಾಕಿ ಈಗ ಗೋಪುರ ಮಾಡೋಕೆ ರೆಡಿ ಮಾಡಿವಿ. ಅಂದ್ರೆ ಈಗ ಮೇಲ್ಗಡೆ ರಾಮ ಮತ್ತೆ ಆಂಜನೇಯ ತಬ್ಕೊಂಡಿರುವಂತದ್ದು ವಿಗ್ರಹ ಇಲ್ಲಿ ಇದ್ರ ಮೇಲೆ ರಾಮ ಆಂಜನೇಯ ತಪ್ಪು ಅಂತ ಇರೋ ವಿಗ್ರಹ ಮಾಡೋದು ಇಲ್ಲಿ. ಅಂದ್ರೆ ಕಲ್ಯಾಣನು ಕೂಡ ಹಳೆದೆ ಎಲ್ಲ ಇಲ್ಲಿರೋದೆಲ್ಲ ವ್ಯಾಸ ಋಷಿಗಳ ಕಾಲದ್ದೇ. ಈಗ ನಾವು ಒಂದೊಂದಾಗ ಹಿಂಗ್ ಮಾಡ್ಕೊಂಡು ಇದಕ್ಕೆ ಅವಾಗ ಸುಣ್ಣ ಬಣ್ಣ ಸಾವ್ಕೊಂಡ್ ಬರ್ತಾರೆ. ಈ ಕಲ್ಯಾಣ ಇಲ್ಲಿ ಏನು ಪ್ರಳಯದ ಮುನ್ಸೂಚನೆ ಅಂತ ಇದೆ ಅಂತ ಅದು ಯಾವ ರೀತಿ, ಅದ್ರ ಬಗ್ಗೆ ಅಂದ್ರೆ ಹಿರಿಯವ್ರು ಹೇಳಿರೋದು ಹಿರಿಯವ್ರು ಹೇಳಿರೋದು ತಲ್ಕಾಡು ಮರಳು ಸಣ್ಣಕ್ಕಿ ಸಣ್ಣ ಬೇಳೆ ಆಗಿ ಮಾಲಂಗಿ ಮಡ ಆಗಿ ದೊಡ್ಡ ಬಸವಣ್ಣವ್ರ ಎದ್ದು ಗುಟ್ರಿ ಹೊಡೆದಾಗ ಈ ನಮ್ ಕೊಳದ ಮುಂಭಾಗ 2 ಆನೆಗಳವೆ, ಅದ್ ಹಿಂಭಾಗ 2 ಕೋಳಿ ಹುಂಜ ಇದ್ದವಂತೆ. ಆವಾಗ ಅವಕ್ಕೆಲ್ಲ ಜೀವ ಬಂದು ಕೂಗಿ ಎಳಿತವೆ, ಆವಾಗ ಪ್ರಳಯ ಆಗುದು ಅಂತ ಹಿರಿಯವ್ರು ಹೇಳ್ಕೊ ಬಂದಿರುವಂತ ವಾಡಿಕೆ ಇಲ್ಲಿ ಇದು. ಅಂದ್ರೆ ಈಗ ಆನೆಗಳು ಕಾಣಿಸ್ತಾ ಇದೆಯಲ್ಲ ಅದ್ರ ಹಿಂಭಾಗನೇ ಅದೇ ತರ ಕೋಳಿಗಳು ಆಪೋಸಿಟ್ ಗೆ ಆ ಕಡೆ ಕೋಳಿ ಹುಂಜ ಇದ್ವು ಅಂತ. ಅದೇನು ಯಾರು ಕಂಡ್ರೆ ಟೈಮು ಅರ್ಗ್ ಬತ್ತು ಅಂತ, ಪ್ರಳಯದ ಮುನ್ಸೂಚನೆ ಆಯ್ತು ಅಂತ ಅರ್ಗ್ ಬಂದ್ಬಿಟ್ಟು ಟೈಮು ಅಂತ. ಆನೆಗಳು ಕಾಣಿಸ್ತಾ ಇದೆಯಲ್ಲ, ಆನೆ ಅಂದ್ರೆ ಅದೊಂದ್ ಸತ್ಯ ನಾನ್ ಹೇಳ್ಬೋದು. ನಾನ್ ಬಂದಾಗ ಬರೀ ಬುಂಡೆ ಇಷ್ಟ ಕಾಣ್ತಿತ್ತು, ಈಗ ಶರೀರ ಪೂರ್ತಿ ಅಷ್ಟಿದ್ದಾವೆ ಮೇಕೆ. ಅದೊಂದು ನಾನ್ ಹೇಳ್ಬೋದು. ಅಂದ್ರೆ ಇನ್ನೊಂದಷ್ಟು ದಿನದಲ್ಲ ಇನ್ನೊಂದಷ್ಟು ವರ್ಷದಲ್ಲೆಲ್ಲ ಎದ್ಬಿಡ್ತೇವೆ. ಹೇಳ್ತವ್ರೆ ಟೈಮ್ ಹತ್ರ ಬಂದಂಗೆ ಹೇಳ್ತವೆ. ಕಲ್ಕೋಳಿ ಕೂಗ್ಬೇಕು, ಕಲ್ಲಿನ ಆನೆ ಎಳಿಬೇಕು, ಬಸವಣ್ಣವ್ರ ಎದ್ದು ಅಲ್ಲಿ ಗುಟ್ರಿ ಹೊಡಿಬೇಕು. ಇದು ಒಂದಕ್ಕೊಂದು ಲಿಂಕ್ ಇದೆ. ಅಂದ್ರೆ ಇಲ್ಲಿ ಯಾವ ಪೂಜೆ ಇರುತ್ತೆ? ಶನಿವಾರ, ಅಮಾವಾಸ್ಯೆ, ಪೌರ್ಣಮಿ ಹಬ್ಬದಲ್ಲಿ ಬೆಳಗ್ಗೆ ಸಾಯಂಕಾಲ ಇರ್ತೀವಿ. ಇನ್ ಮಿಕ್ಕದ ದಿನ ನಾವು ಒಂದ್ ಟೈಮ್ ಬಂದು ಹೊಂಟಾಗಿರ್ತೀವಿ. ಪ್ರತಿದಿನ ಇರ್ತದೆ. ನೀವು ಪೂಜೆ ಬರ್ಲಿ ಯಾವ ಟೈಮ್ ಅಲ್ಲಾರ ಬಂದು ಹೋಗಿರ್ತೀವಿ, ಅದಕ್ಕೆ ಟೈಮ್ ಇಲ್ಲ. ಇವು 4 ದಿನ ಮಾತ್ರ ಬೆಳಗ್ಗೆ ಸಾಯಂಕಾಲ ಟೈಮ್. ಇದು ತಳ್ಳವಾಡಿಲಿರುವಂತಹ ಪವರ್ಫುಲ್ ಆಂಜನೇಯ ಸ್ವಾಮಿ ದೇವಸ್ಥಾನ. ಇವ್ರ ನಂಬರ್ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ, ನಂಬರ್ ಫೋನ್ ಮಾಡ್ಕೊಂಡು ಕೂಡ ನೀವು ಬರ್ಬೋದು. ಆದ್ರೆ ನಾವು ಹೇಳೋದ್ಕಿಂತ ನೀವು ಕಣ್ಣಾರೆ ಬಂದು ಇಲ್ಲಿನ ಮಹಿಮೆ ಯಾವ ರೀತಿ ಇದೆ, ಆಂಜನೇಯನ ದರ್ಶನ ಮಾಡ್ಕೊಂಡು ಆ ಕೊಳದ ಮಹಿಮೆ ಅರ್ಚಕರು ನೀವು ಯಾವಾಗಾರ ಬಂದು ಆ ಕೊಳದ ಮಹಿಮೆ ಕೇಳಿ, ಆ ಕೊಳದ ವಿಚಾರ ಕೇಳಿ ನಿಮ್ಗೆ ಹೇಳ್ಕೊಡ್ತಾರೆ. ಹಾಗೆ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲೊಂದು ಆಲ್ರೆಡಿ ಒಂದು ಪಿಲ್ಲರ್ ಈಗ ಹೇಳಿಸ್ತಾ ಇದಾರೆ ಇಲ್ಲಿ, ಅದ್ರ ಮೇಲೆ ರಾಮಾಂಜನೇಯ ಒಂದು ಹಗ್ಗನ್ನ ಸ್ಟ್ಯಾಚು ನಡೀತಾ ಇದೆ. ಇಲ್ಲಿ ನಿಮ್ ಕೈಲಾದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಸ್ಕ್ಯಾನರ್ಗೆ ನೀವು ಸ್ಕ್ಯಾನ್ ಮಾಡಿ ನಿಮ್ ಇಷ್ಟು
ನೀವು ಸಾವಿರಾರು ರೂಪಾಯಿ ಯಾಕೆ ಅಂತ ಹೇಳ್ತಿಲ್ಲ, ನಿಮ್ಮ 10 ರೂಪಾಯಿ ಹಾಕುವಂತದಲ್ಲ, ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸ್ಕ್ಯಾನ್ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ. ನಮಸ್ಕಾರಗಳು ಸರ್. ನಮಸ್ಕಾರ. ನಮಸ್ಕಾರ ಬುದ್ಧಿ. ನಿಮ್ಮ ಹೆಸರು? ನಮ್ಮ ಹೆಸರು ಪುಟ್ಟಸ್ವಾಮಿ ಅಂತ. ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ದೀರಿ? ಈ ನಮ್ ತಂದೆ ಕಾಲದಿಂದ ಮಾಡ್ತಾ ಇರೋದು. ಈ ದೇವರ ವಿಶೇಷತೆ ಏನು? ಇದು ಅಂದ್ರೆ ಇವರು ಬಂದು ಚೋಳರ ಕಾಲದವ್ರು. ಅಂದ್ರೆ ಅವಾಗ ನರ್ಮನ್ಸ್ರೇ ಇರ್ಲಿಲ್ಲ, ಅವಾಗ್ಲವ್ರು ಇವರು ದೇವಮಾನ್ಯಗಳು ತೃಷ್ಣೆ ಮಾಡಿರೋದು ಇವ್ರು. ಅಂದ್ರೆ ಇವಾಗ ಕೆತ್ತೆ ನರ್ಮನ್ಸ್ರು ಮಾಡ್ತಾರಲ್ಲ ಆತರ ವಿಗ್ರಹ ಅಲ್ಲ ಇವರು. ಇವರು ದೇವಮಾನ್ಯಗಳು ಸ್ಥಾಪನೆ ಮಾಡಿರುವಂತ ವಿಗ್ರಹ ಇದು. ಅಂದ್ರೆ ಮುತ್ತತ್ತಿಗಿಂತ ಇವರೇ ದೊಡ್ಡವರು, ಆಮೇಲೆ ಮುತ್ತತ್ತಿ ಆಗಿರೋದು. ಅಂದ್ರೆ ಅವಾಗ ಅದು ರೋಡ್ ಇಲ್ಲ, ಈಗ ಆಗಿರೋ ರೋಡ್ ಇಲ್ಲ ಅದು. ಇಲ್ಲಿ ಹಿಂದೆ ಅಲ್ಲಿ ದಾವಣಕಟ್ಟೆ ಅಂತ ಐತೆ, ಶನಿಮಾತನ ದೇವಸ್ಥಾನ ಇದೆ ಒಂದು, ಅಲ್ಲಿ ನುಗ್ಗಿದ್ರೆ ಇದು ಏಕ ಕಾಲ್ದಾರಿ. ಮುತ್ತತ್ತಿಗೆ ಇಲ್ಲಿ ಬಂದು ಅವ್ರೆ ಏನ್ ಇರ್ಲಿಲ್ಲ, ಮಾಮೂಲಿ ಮಳೆ ನೆನೆದು ಬಿಸಿಲಲ್ಲಿ ಒಣಗೋದು. ಅವರು ಬಂದು ಅವರು ಆಗವಾಗ ಬುತ್ತಿ ಹಳಬ್ರೆಲ್ಲ ಬುತ್ತಿ ತತ್ತಿರೋರು, ಆ ಬುತ್ತಿ ತಂದು ಇಲ್ಲಿ ಬುತ್ತಿ ಎಲ್ಲ ಬಿಚ್ಚಿ ಅವರು ಮಾಡಿ ಮತ್ತೆ ಇಲ್ಲಿ ಫಸ್ಟ್ ಪೂಜೆ ಇಲ್ಲಿ ಮಾಡಿ ಆಮೇಲೆ ಮುತ್ತತ್ತಿಗೆ ನಡ್ಕೊಂಡು ಹೋಗೋದು ಅವ್ರು. ಏಕ ಕಾಲ್ದಾರಿ ಏಕ ಇಲ್ಲಿ ಅವಾಗಿಂದ ಹಂಗೆ ಮಾಡ್ಕೊ ಬಂದು ಆಮೇಲೆ ಇವರು ಅವಾಗ ಬ್ರಿಟಿಷ್ನವ್ರ ಕಾಲದಲ್ಲಿ ಇಂಥ ಶಿಲೆಗಳ ಕಿತ್ಕೊಂಡು ಎತ್ಕೊಂಡು ಹೋಗ್ತಿದ್ರಂತವ್ರು. ಬ್ರಿಟಿಷ್ನವರು ಶಿಲೆಗಳನ್ನ ಕಿತ್ಕೊಂಡು ಎತ್ಕೊಂಡು ಹೋಗ್ತಿದ್ರು. ಹಂಗಾಗಿ ಅಲ್ಲಿ ರಂಗನಾಥ ಸ್ವಾಮಿ ಅದು, ಅದ್ರ ಮೇಲ್ಗಡೆ ಲಿಂಗದ ಗುಡಿ ಶಿವನ ದೇವಸ್ಥಾನ ಅದು. ಅವೆರಡು ದೇವ್ರನ್ನ ಕಿತ್ಕೊಂಡು ಎತ್ಕೊಂಡ್ರಂತ ಅವ್ರು ಎತ್ಕೊಂಡು ಮತ್ತೆ ನಮ್ಮವ್ರು ಹಿಂಗ್ ಕಿಳುಕಿ ಇವ್ರು ಹಿಂಗ ಹಾರ ಹಾಕಿದ ತಕ್ಷಣ ಮಧ್ಯ ಎದೆ ಭಾಗಕ್ಕೆ ಸೀಳ್ಬಿಟ್ಬಿಟ್ರು. ಬಾಯಿ ಬಿಟ್ಬಿಟ್ಮೇಲೆ ಇನ್ನು ಭಿನ್ನ ಆಯ್ತು ಅಂದ್ಬಿಟ್ಟು ಇವ್ರು ಬಿಟ್ಬಿಟ್ಟು ಅವೆರಡು ದೇವ್ರು ತಗೊಂಡ್ ಹೊಂಟೋದ್ರು. ಇವ್ರು ಆ ಭಿನ್ನ ಆಗಿದವ್ರೆಲ್ಲ ನೀಟಾಗಿ ಎಲ್ಲ ಮಾಯ್ಕೊಂಡವ್ರು. ಈಗ ಏನಿಲ್ರಿ, ಏನ್ ಒಂದ್ ಸ್ವಲ್ಪನು ಆ ಕ್ರಾಚ್ ಕೂಡ ಕಾಣಲ್ಲ ಈಗ, ಎಲ್ಲ ನೀಟಾಗಿ ಮಾದವ್ರು. ಆಮೇಲೆ ಸ್ವಲ್ಪ ಅವ್ರು ಹತ್ರ ಸೇರ್ತಾ ಇದ್ದಾಗ ಆ ಕೂಡ್ಕಕ್ಕೆ ಸ್ಟಾರ್ಟ್ ಆಯ್ತಿದ್ದಾಗ ನಮ್ಮ ತಂದೆ ಕರ್ಕ ಬಂದು ನಲ್ಗೂರವರು ನಾಡಗೌಡ್ರು ಮತ್ತೆ ಅವರು ನಂಜುಂಡಗೌಡ್ರು ಅಂದ್ಬಿಟ್ಟು ಅವರು ನಮ್ಮ ತಂದೆ ಕರ್ಕ ಬಂದು ಇಲ್ಲಿಗೆ ಇಲ್ಲಿ ಇವ್ರು ನಿಜವಾಗಿರೋರು, ಇಲ್ಲಿಂದ ಈಚೆಗೆ ನೀವು ಇವ್ರಿಗೆ ಹೂ ನೀರ್ ಹಾಕೋಬೇಕು ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟು ನಮ್ಮ ತಂದೆಗೆ ಹೇಳ್ದಂಗೆ. ನಮ್ಮ ತಂದೆ ನೋಡಪ್ಪ ಅದು ಕಾಡು, ಆಗ ಅಲ್ಲಿಂದಲೂ ಕಾಡೆ ಏಕ ಏನಿಲ್ಲ ಈಗ ಅದು. ನನ್ಗೆ ಸೈಕಲ್ ಹೊಡಿಕ್ ಬರಲ್ಲ, ನಾನ್ ನಡ್ಕೊಂಡ್ ಹೋಗಿ ನಾನ್ ಮಾಡಕ್ ಆಗಲ್ಲ, ಅಲ್ಲಿ ಯಾರಾದ್ರೂ ಮಾಡ್ಲಿ, ನಾನ್ ಮಾಡಲ್ಲ ಅಂತ ನಮ್ಮ ತಂದೆ. ಹಂಗಾದ್ರು ಅವ್ರು 2-3 ಸಾರಿ ಬಲವಂತ ಕರ್ಕ ಬಂದು ನಮ್ಮ ತಂದೆ ಇಲ್ಲಿಗೆ ಬಿಟ್ಟು ನಮ್ಮ ತಂದೆ ಕಾಲದಿಂದ ಇಲ್ಲಿ ಹೂ ನೀರ್ ಹಾಕೊಂಡು ಹೋಯ್ತಾವೆ. ಆಗ ನಮ್ಮ ತಂದೆ ಬತ್ತಿದಾಗ ಯಾರು ಬರ್ತಿರ್ಲಿಲ್ಲ. ನಮ್ ಆಗ ಬೆಲ್ಲನೂ ಇಲ್ಲ, ಉಪ್ಪು ಹಾಕ್ಬಿಟ್ಟು ಅವ್ರಿಗೆ ಎಡೆ ತೋರ್ಬಿಟ್ಟು ಮಾಮೂಲಿ ನಮ್ಮ ತಂದೆ ಎಡೆ ತೋರ್ಬಿಟ್ಟು ಮಾಮೂಲಿ ಬಂದ್ಬಿಡ್ತಿದ್ರು. ಇರ್ತಿರ್ಲಿಲ್ಲ ಇಲ್ಲಿ ಯಾರು ಬರ್ತಿರ್ಲಿಲ್ಲ. ಆಗಿನ ಕಾಲದಿಂದ ಹಂಗ್ ಮಾಡ್ಕೊಂಡ್ಬಂದು ಆಮೇಲೆ ನಮ್ಮ ತಂದೆಯಿಂದ ಆದ್ಮೇಲೆ ನಮ್ಮ ದೊಡ್ಡವರಲ್ಲಿ ನಮ್ಮ ಅಣ್ಣ ಅವ್ರು ಬರೋಕ್ ಸ್ಟಾರ್ಟ್ ಆದ್ರು ಸೈಕಲ್ ತಗೊಂಡು. ಆಮೇಲೆ ಈಗ ಇತ್ತೀಚೆಗೆ ಎಲ್ಲ ರೋಡ್ ಎಲ್ಲ ಆಗಿ ಜನಸಂಖ್ಯೆ ಇದ್ ಮಾಡಿ ಈಗ ಇವೆಲ್ಲ ಮಾಡಿ ಇವಾಗ ಈ ಲೆವೆಲ್ಗೆ ಮಾಡ್ತಾ ಇದ್ವಿ. ಅಷ್ಟೊಂದ್ಸಲ ವಿಡಿಯೋ ಮಾಡಿದಾಗ ಕಟ್ತಾ ಇದ್ದು ಈಗ ನಾವು ಈಗ ಅವ್ರ ಅಪ್ಪನೆ ತಗೊಂಡೆ ಮಾಡ್ತಾ ಇರೋದು. ಈಗ ಇದು ಅವರು ಒಂದ್ ಅಂಕಣ ಮಾಡುವಾಗ ಅವ್ರು ಹೇಳಿದ್ರಂತೆ, ಅಂದ್ರೆ ಅವರು ಕಲ್ಲಲ್ಲಿ ಸಿಂಪಲ್ ಆಗಿ ಮಾಡಿದ್ರು, ಚಿಕ್ಕದು ಅದು ನೀವು ಮೊದ್ಲು ತಗೊಂಡಿದ್ರಿ ಅಂದ್ರಲ್ಲ ಆತರ. ಅದು ತಗೊಂಡಾಗ ಅವ್ರೇನ್ ಮಾಡಿದ್ರಂತೆ, ಇವ್ರಿಗೆ ಆ ಗುಡಿ ಕಟ್ಬೇಕಾದ್ರೆ ಎಲ್ಲಾ ನಿಂತ್ಕೊಂಡು ಇಲ್ಲಿ ಮಾತಾಡ್ಕೊಂಡ್ರಂತೆ. ಈಗ ಇದು ನಾವು ಇಷ್ಟ ಅಗಲ್ ಕಟ್ಟಿದ್ರೆ ಇಲ್ಲಿ ಏನು ಮಾಡಕ್ ಆಗಲ್ಲ, ಇವ್ರನ್ನ ಎತ್ತಿ ಗೋಡೆಗೆ ಒರ್ಗಿಸ್ಬಿಟ್ಟು ನಾವು ಕಟ್ಟುವ ಅಂತ ಮಾತಾಡ್ಕೊಂಡ್ರಂತೆ. ಅವ್ರ ಮಾತಾಡ್ಕೊತಾ ಇದ್ದಂಗ್ಲೆ ಸ್ವಾಮಿ ಇವ್ರೆಲ್ರನ್ನೂ ಓಡಿಸ್ಕೊಂಡು ಅದ ಸರ್ಪ ಗೊತ್ತಲ್ಲ, ಎಲ್ರನ್ನೂ ಓಡಿಸ್ಕೊಂಡ್ ಬಂದ್ಬಿಟ್ರಂತೆ. ಅವಾಗ ತಪ್ಪಾಯ್ತು ಸ್ವಾಮಿ, ನಾವ್ ಹೇಳದ್ ತಪ್ಪಾಯ್ತು, ನೀವೆಲ್ಲೇ ಇರ್ತೀರಿ ಅಲ್ಲೇ ಇರಿ, ನಾವೇನೋ ನಿಮ್ಗೊಂದ್ ನೆರಳು ಮಾಡ್ಬೇಕು ಮಾಡ್ಬಿಟ್ಟೈತಿವಿ ಅಂದ್ಬಿಟ್ಟು ಆಗ ಆ ಚಿಕ್ಕದಾಗ ಒಂದ್ ಗುಡಿ ಕಟ್ಟಿದ್ರಂತ. ಈಗ ನಾವು ಅದ ಹೊಡಿಬೇಕಾದ್ರು ಅವ್ರ ಅಪ್ಪನೆ ತಗೊಂಡೆ ಹೊಡೆದು ಈಗ ಮಾಡ್ತಾ ಇರೋದು. ನಾವು ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗುತ್ತೆ ಅಂದ್ರೆ ನಾವು ಈಗ ಮಕ್ಳಿಲ್ದೇ ಇದ್ದವ್ರಿಗೆ ಅಷ್ಟು ಬಂದ್ರೆ ನಾವು ಪಿನ್ ಪ್ರಸಾದ ಅಂತ ಕೊಡ್ತೀವಿ, ಮಕ್ಳಾಗತ್ತೆ. ಮತ್ತೆ ಏನೇ ಕೇಳ್ಕೊಂಡ್ರು ಇಲ್ಲಿ ಆಗತ್ತೆ. ಅಂದ್ರೆ ಇಲ್ಲಿ ಪೂಜೆ ಸ್ಟಾರ್ಟ್ ಆಗ್ತಾರಿಂದ ನಮ್ಗೆ ಹಿಂಗ ಆಯ್ತು ಅಂತ ಯಾರು ಅನ್ಲಿಲ್ಲ. ಇಲ್ಲಿ ಎಲ್ಲಾ ಕಡೆನೂ ಸುತ್ಕೊಂಡು ಲಾಸ್ಟ್ ಫೈನಲ್ ಬರ್ತಾರೆ ಇಲ್ಲಿ ಬಂದು ಎಲ್ಲ ಒಳ್ಳೇದಾಯ್ತು ಅಂತ ಹೇಳವ್ರೆ. ಇದುವರೆಗೂ ನಮ್ಗೆ ಕೆಟ್ಟದಾಯ್ತು ಅಂತ ಯಾರು ಹೇಳಿಲ್ಲ. ಈಗ ಕಲ್ಯಾಣಿ ಮುಂದ್ಗಡೆ ಆನೆಗಳಿದೆಯಲ್ಲ, ಅಂದ್ರೆ ಅದು ಈ ಸಿದ್ದಪ್ಪಾಜಿ ಅವ್ರ ಕಥೆ ಹೇಳಿವ್ರ ಅವರು ಅದೇ ಪ್ರಳಯ ಆಯ್ತದೆ ಅಂತ, ಅದೆಲ್ಲ ಇಲ್ಲಿ ಇದೆಯಂತೆ. ಆ ಆನೆಗಳು ಈಗ ನಾವು ಇತ್ತೀಚೆಗೆ ನಾವು ಸ್ಟಾರ್ಟಿಂಗ್ ಬರ್ತಿದ್ದಾಗಲೇ ಬರೀ ನತ್ತಿ ಬುಂಡೆ ಮಾತ್ರ ಕಾಣ್ತಿದ್ದದು, ಈಗ ಮೈ ಎಲ್ಲ ಕಾಣ್ತಾ ಇದೆ, ಈಗ ಬೆಳೀತಾ ಇದೆ ಅಂತ ಅಲ್ಗ ಅರ್ಥ. ಅಂದ್ರೆ ಪ್ರಳಯ ಮುನ್ಸೂಚನೆ ತೋರುವಂತ ಕಲ್ಯಾಣಿ. ಹೌದು. ಅಂದ್ರೆ ಅದು ಕಲ್ಕೋಳಿ ಇದೆಯಂತೆ ಹಿಂದೆಗಡೆ,
ಅದು ನಮ್ಗೆ ಇನ್ನ ಕಾಣ್ಲಿಲ್ಲ ಕಲ್ಕೋಳಿ. ಅದು ಕೂಗದಂತ ಕಾಲಕ್ಕೆ ಪ್ರಳಯ ಆಯ್ತದಂತ ಅವ್ರು ಸಾರಿರೋದು. ಅದು ನಮ್ ಕಲ್ಕೋಳಿ ಇನ್ನೂ ಕಾಣ್ಲಿಲ್ಲ. ಅದು ಆ ಕಡೆಗೆ ಎಲ್ಲ ಒಟ್ಟಲ್ಲಿ ಇದೆಯಂತ ಹಿಂದ್ಗಡೆ, ಅದು ಇನ್ನೂ ಕಾಣ್ಲಿಲ್ಲ ನಮ್ಗೆ. ಈ ದೇವಸ್ಥಾನ ಬಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲಗೂರು ಹೋಬಳಿ ತಾಳ್ವಾಡಿ ಗ್ರಾಮದಲ್ಲಿರುವಂತಹ ಈ ಆಂಜನೇಯ ಸುಮಾರು 800 ವರ್ಷದ ಪುರಾತನ ಕಾಲದ ದೇವಾಲಯವಾಗಿದ್ದು, ಆದ್ರೆ ಇಲ್ಲಿ ಬಂದ್ರೆ ನೋಡ್ಕೊಳ್ಳಿದ್ರೆ ಇದು ಅದಕ್ಕಿಂತ ಪುರಾತನ ಕಾಲದ ದೇವಾಲಯ ಅಂತ ಹೇಳ್ತಿದ್ರೆ. ಈಗ ಪಕ್ಕದಲ್ಲೇ ಒಂದು ಕಲ್ಯಾಣಿ ಇದೆ, ಇದು ಪ್ರಳಯನ ಮುನ್ಸೂಚನೆ ಕೊಡುವಂತ ಕಲ್ಯಾಣಿ ಅಂತ ಇದೆ. ಈ ಕಡೆ ಆನೆಗಳಿದೆ, ಆಗ ಸ್ವಲ್ಪ ನತ್ತಿಗಳು ಕಾಣಿಸ್ತಿದ್ದಂತೆ, ಈಗ ಫುಲ್ ಬಾಡಿನೇ ಕಾಣಿಸ್ತಾ ಇದೆ. ಆ ಕಡೆ ಇದೇ ಆಪೋಸಿಟ್ ಅಲ್ಲಿ ಕಲ್ಕೋಳಿಗಳು ಇದೆಯಂತೆ, ಅದು ಇನ್ನೂ ಕಾಣಿಸ್ತಾ ಇಲ್ಲ. ಅದೇನಾರ ಕಾಣ್ತು ಅಂತಂದ್ರೆ ಈ ಭೂಮಿ ಪ್ರಳಯ ಆಗತ್ತೆ ಅಂತ ಮುನ್ಸೂಚನೆ ಇದೆಯಂತೆ. ಬನ್ನಿ ಅದನ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ಹಾಗೆ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಈಗ ಅರ್ಕೆ ರೂಪದಲ್ಲಿ ಏನಾರು ಅಂದ್ರೆ ಮಕ್ಳು ಇಲ್ದಿರೋರು ಏನಾರು ಅರ್ಕೆ ಮಾಡ್ಕೋಬೇಕಾ, ಮದ್ವೆ ಆಗದಿರೋರು ಏನಾರು ಅರ್ಕೆ ಮಾಡ್ಕೋಬೇಕಾ, ಏನಾರು ಕೆಲಸ ಕಾರ್ಯ ಮಾಡ್ಕೋಬೇಕು ಅಂದ್ರೆ ಏನ್ ಅರ್ಕೆ ಮಾಡ್ಕೋಬೇಕು ಅದ್ರ ಬಗ್ಗೆ ತಿಳ್ಸ್ಕೊಬಿಡಿ. ಅಂದ್ರೆ ಈಗ ಒಂದ್ 3 ವರ್ಷ 5 ವರ್ಷ ಮದ್ವೆ ಆಗಿರಲ್ಲ ಇರ್ತಾರ ಅವರು. ಆಗ ನಾವು ಅವ್ರು ಬರ್ತಾರ ಇಲ್ಲಿಗೆ. ಅವಾಗ ನಾವು ಹೇಳ್ತೀವಿ ಅವ್ರಿಗೆ, ಈ ತರ ಪೂಜೆ ಮಾಡಿದ್ರೆ ನಿಮ್ಗೆ ಆಗತ್ತೆ ಅಂತ ಹೇಳ್ತೀವಿ. ಅಷ್ಟೆಲ್ಲ ಆಗಿರ್ತದ ಅವ್ರಿಗೆ ಬಂದ್ ಹೇಳ್ಕೊಂಡಾಗ. ಅಂದ್ರೆ ಈಗ ಮದ್ವೆ ಆಗದಿರೋರು ಹೇಳಿದ್ರಿ, ಮಕ್ಳಾಗದಿರೋರು ಯಾವ ರೀತಿ ವ್ರತ ಮಾಡೋದು? ಮಕ್ಳಾಗಿರೋ ಅಂದ್ರೆ ಅಸ್ತಿದ್ದು ಬಂದ್ರೆ ನಾವು ಇಲ್ಲಿ ಪ್ರಸಾದ ಕೊಡ್ತೀವಿ. ಅದು ತಿಂದ್ರೆ ಎಷ್ಟು ವಾರ ಅಂತ ಹೇಳ್ತೀವಿ, ಅದ್ ತಿಂದ್ರೆ ಮಕ್ಳಾಗ. ಈಗ ಹಣ್ಣು ಕಂಡ್ರೆ ಅತ್ತಿಗೆ ಆಗ್ತಾ ಇಲ್ಲ, ಅದನ್ನ ಕಂಡ್ರೆ ತಮ್ಮನ್ಗ ಆಗ್ತಾ ಇಲ್ಲ, ಅತ್ತೆ ಕಂಡ್ರೆ ಸೊಸೆಗೆ ಆಗ್ತಾ ಇಲ್ಲ, ಬರೀ ಮಾಟ ಮಂತ್ರದ ಕಾಲದಲ್ಲಿ ನಡೀತಿದೆ. ಮಾಟ ಮಂತ್ರ ಆಗೋಗಿದೆ ಅಂತಂದ್ರೆ ಇಲ್ಲಿ ಬಂದು ಯಾವ ರೀತಿ ಪೂಜೆ ಮಾಡಿಸ್ಬೇಕು ಅದ್ರ ಬಗ್ಗೆ ಹೇಳಿ. ಅಂದ್ರೆ ಈಗ ಮಾಡ್ಲ ಮಂತ್ರ ಅವೆಲ್ಲ ಏನು ನಡೆಯಲ್ಲ ಇಲ್ಲಿ ಬಂದ್ರೆ ಮುಗೀತು. ಇಲ್ಲಿ ಬಂದ್ಮೇಲೆ ಮುಗೀತು. ಅವ್ರು ಏನೇ ಮಾಡಿರ್ಲಿ ಹೊರಗಡೆ, ಇಲ್ಲಿ ಬಂದ್ಮೇಲೆ ಅದ್ ಮುಗೀತು. ಅವ್ರು ಏನೇ ನಮ್ಗೆ ನಮ್ ಮನೆಗಳಲ್ಲಿ ಈ ತರ ಕಷ್ಟ, ಅದನ್ನ ನೀನ್ ಪರಿಹಾರ ಮಾಡ್ಕೊಡಪ್ಪ ಅಂತ ಅವ್ರಿಗೆ ಹೇಳ್ಕೊಂಡು ಹೋದ್ರೆ ಸಾಕು. ಅಷ್ಟೇ ಬೇಡ್ಕೊಂಡ್ರು ಸಾಕು. ಅಷ್ಟರಲ್ಲೇ ಅವರು ಪರಿಹಾರ ಮಾಡಿರ್ತಾರೆ. ಸುಮಾರು ಬಂದವರು ಎಷ್ಟು ವರ್ಷದಿಂದ ಮಾಡ್ತಾ ಇರೋದಂದ್ರೆ? ಅಂದ್ರೆ ಅದೇ ಇವ್ರ ನೀವು ಮಾಡ್ತಾ ಇರೋದು ಎಷ್ಟು ವರ್ಷದಿಂದ? ಈಗ ನಾನು ಬಂದು ಇಲ್ಲಿಗೆ ನಮ್ಮ ಅಣ್ಣಾರ್ ಮಾಡ್ತಿದ್ರು. ನಾನು ಬಂದು ಅಲ್ಲಿಗೆ 2006 2006 ಅಂದ್ರೆ ಒಂದ್ 20 ವರ್ಷ ಅಷ್ಟೇ. 20 ವರ್ಷ ಆಗಿರ್ಬೇಕು. 2026 20 ವರ್ಷ ಆಯ್ತು. 20 ವರ್ಷ ಆಗಿದೆ ನಾನು ಬಂದು. ಅದಕ್ ಮುಂಚೆ ನಮ್ ತಂದೆ ಮಾಡ್ತಿದ್ರು, ನಮ್ಮ ಅಣ್ಣ ಮಾಡ್ತಿದ್ರು. ಈಗ ನಾವು ಒಟ್ಟಿಗೆ ಈಗ ನಾವು 3 ಜನ ಬರ್ತಾ ಇದೀವಿ ಇಲ್ಲಿಗೆ. ಈಗ ಅರ್ಕೆ ಫಲಿಸ್ತು ಅನ್ಕೊಂಡ್ರೆ, ಈಗ ಅರ್ಕೆ ನೆರವೇರಿತು ಅಂತಂದಾಗ ಅವ್ರು ಏನಾರ ಮಾಡಿಸ್ಕೊಡ್ತಾರೆ, ಗಂಟೆಗಳು ಮಾಡಿಸ್ಕೊಟ್ಟಿದ್ರು ಅವ್ರೇನ ಇಲ್ಲ ನೀವೇನ? ಅವ್ರು ಮಾಮೂಲಿ ಅವ್ರು ಮಾಡ್ಕೊಂಡ್ ಯಾರಾಗ್ತಾರೆ ಅಂದ್ರೆ ಅವ್ರು ನಾವು ಇಂಥದ್ ಮಾಡಿಸ್ತೀವಿ. ಈಗ ಬೇರೆ ದೇವಸ್ಥಾನಗಳಂಗೆ ನೀವು ಈ ತರ ಮಾಡ್ಸಿ ಆ ತರ ಮಾಡ್ಸಿ ಹಂಗ್ ಮಾಡ್ಸಿ ಅಂತ ನಾವ್ ಹೇಳಲ್ಲ. ನಿಮ್ಮ ಮನಸ್ಸಲ್ಲಿ ಏನದ ಅದ್ ಮಾಡ್ಸ್ರಪ್ಪ ಅಂತ ನಾವ್ ಹೇಳ್ತೀವಿ. ಸರಿ ಸರ್, ಇಷ್ಟು ಮಾಹಿತಿ ತಿಳ್ಕೊಡೋದು ಧನ್ಯವಾದಗಳು. ಸರ್, ನಮ್ಮ ಹೆಸರು ನಾರಾಯಣ ಅಂತ. ನಾವು ಇಲ್ಲಿಗೆ ನಮ್ಮ ಒಂದು 3 ತಲೆಮಾರಿಂದ ಕಂಟಿನ್ಯೂಸ್ ಬರ್ತಾ ಇದೀವಿ. ವರ್ಷಕ್ಕೊಂದ್ಸಲ ನಾವು ಬಂದು, ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ವರ್ಷಕ್ಕೊಂದ್ಸಲ ಬಂದು ಇಲ್ಲಿ ಒಂದು ಚಿಕ್ಕದಾಗಿ ಸೇವಾರ್ಥ ಮಾಡಿ, ಇಲ್ಲಿಂದ ನಾವು ಮುಂದೆ ಇನ್ನೊಂದ್ ಸ್ವಲ್ಪ ದೂರ ದೊಡ್ಡ ಮುತ್ತತ್ತಿ ಅಂತ ಇದೆ, ಅಲ್ಲಿ ಮುತ್ತತ್ತಿಗೆ ಹೋಗಿ ಅಲ್ಲಿ ಎಲ್ಲ ನಾನ್ ವೆಜ್ ಕಾರ್ಯ ಅದು ಇದು ಎಲ್ಲ ಮಾಡ್ಕೊಂಡು ವರ್ಷ ಬರ್ತಿದೀವಿ. ಇದು ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿಗೆ ಒಂದು ಅರ್ಧ ಜನದಷ್ಟು ಭಾಗಕ್ಕೆಲ್ಲ ಇದು ಮನೆ ದೇವರಾಗಿರುತ್ತೆ. ದಯವಿಟ್ಟು ಎಲ್ಲರೂ ಇಲ್ಲಿ ದೇವಸ್ಥಾನ ಅಭಿವೃದ್ಧಿಗಾಗ್ಲಿ ಜೀರ್ಣೋದ್ಧಾರಕ್ಕಾಗ್ಲಿ ಎಲ್ಲರೂ ಸ್ವಲ್ಪ ಸಹಕರಿಸಬೇಕಾಗಿ ವಿನಂತಿ. ಯಾಕಂದ್ರೆ ಇದು ಇಲ್ಲಿ ಯಾರು ತುಂಬಾ ರಾಜಕಾರಣಿಗಳು ಯಾರು ಇಲ್ಲಿ ಬಂದ್ ನೋಡಲ್ಲ. ಯಾಕಂದ್ರೆ ಇದು ಗುಡ್ಡಗಾಡಾಗಿರೋದ್ರಿಂದ ಇಲ್ಲಿ ಯಾರು ಅದು ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಲ್ಲ. ಹೆಚ್ಚಿಗೆ ಆದಷ್ಟು ಭಕ್ತಾದಿಗಳೇ ಇಲ್ಲಿಗೆ ಸ್ವಲ್ಪ ಸಹಾಯಧನ ಎಲ್ಲಾನು ಕೋರಿ ಇದನ್ನ ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ಅಭಿವೃದ್ಧಿ ಮಾಡ್ಬೇಕು. ಮತ್ತೆ ಕರ್ನಾಟಕದಲ್ಲೆಲ್ಲ ಇದು ಒಂಥರ ಪ್ರಸಿದ್ಧವಾಗಿ ಇನ್ನೂ ಪ್ರಸಿದ್ಧ ಆಗೋ ರೀತಿ ಮಾಡ್ಕೊಡ್ಬೇಕು. ಸರ್, ನಾವು ಬಂದು ಬಂಡಿಪಾಳ್ಯ, ಮೈಸೂರು ಜಿಲ್ಲೆ. ಅಲ್ಲಿ ಸರ್ ಇಲ್ಲಿಗೆ ಒಂದು 3-4 ತಲೆಮಾರಿಂದ ನಮ್ ತಾತ ಮುತ್ತಾತನೆಲ್ಲ ಬರ್ತಾ ಇದಾರೆ. ವರ್ಷಕ್ಕೆ ಒಂದ್ಸಲ ನಾವು ಬರ್ಲೇಬೇಕು ಇಲ್ಲಿಗೆ. ಯಾಕಂದ್ರೆ ಮನೆ ದೇವರಾಗಿರೋದ್ರಿಂದ ವರ್ಷಕ್ಕೊಂದ್ಸಲ ಬಂದು ನಮ್ದೇನಿದೆ ಅರ್ಕೆ ಅದು ಇದು ಮತ್ತೊಂದು ಎಲ್ಲಾನು ತೀರ್ಸ್ಕೊಂಡು ಇಲ್ಲಿ ದೇವ್ರ ಹತ್ರ ಬೇಡಿಕೆ ಕಟ್ಕೊಂಡು ಪ್ರತಿ ವರ್ಷ ಹೋಗ್ತಿವಿ. ಒಬ್ಬೊಬ್ರಿಗೆ ಒಂದೊಂದು ಬೇಡಿಕೆ ಈಡೇರುತ್ತೆ. ಈಡೇರಿದಾಗ ಅವ್ರ ಫ್ಯಾಮಿಲಿಯವರು ಅವರು ಕೂಡ ಎಲ್ಲಾರನ್ನು ಕರ್ಕೊ ಬಂದು ಇಲ್ಲಿ 4 ಜನಕ್ಕೆ ಅನ್ನದಾಸೋಹ ಮತ್ತೆ ಇಲ್ಲಿ ಏನಾರು ಸಹಾಯಗಳು ಅದು ಇದು ಮಾಡಿ ಹೊರಡ್ತೀವಿ ನಾವು ವರ್ಷ. ಪ್ರತಿ ವರ್ಷನೂ ಕೂಡ ಇಲ್ಲಿಗೆ ಬರ್ತೀವಿ ನಾವು. ಅಂದ್ರೆ ಈಗ ವಂಶ ಪರಂಪರೆಗೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರಿ. ಹೌದು ಸರ್. ಈ ದೇವಸ್ಥಾನದ ಮೂಲ ಹೇಳಿದ್ರ ಸರ್? ಈ ದೇವಸ್ಥಾನದ ಮೂಲ ನಮ್ಗೆ ಅಷ್ಟು ನಮ್ ಹಿರಿಕರು ಹೇಳಿಲ್ಲ. ಬಟ್ ಮುತ್ತತ್ತಿ ಅಂತ ಹೇಳಿದಾರಲ್ಲ, ಅದು ಮೂಲತಃ ಬಂದು ಬಂಡಿಪಾಳ್ಯದಲ್ಲಿ ಚಾಮುಂಡಿ ಬೆಟ್ಟ ಇದೆ. ಅಲ್ಲಿ ಮೂಲತಃ ಅಲ್ಲಿಂದ ವಿಗ್ರಹನ ತಂದು ಅಲ್ಲಿ ನೆಲೆ ಮಾಡಿ ಅಲ್ಲಿ ಮಾಡಿದ್ದಾರೆ ಅನ್ನೋದು ಒಂದು ನಮ್ಮ ತಾತ ಮುತ್ತಾತಂದ್ರು ನಮ್ಗೆ ಹೇಳಿರೋ ವಿಚಾರ. ಮುತ್ತತ್ತಿ ಇದು. ಹೌದು. ಮುತ್ತತ್ತಿಗಿಂತ ಮೂಲವಾದ ದೇವಾಲಯ ಹೌದು. ಸರಿ ಸರ್, ಇಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅಮ್ಮ ನಮಸ್ಕಾರ. ನಿಮ್ಮ ಹೆಸರು? ಶಿವಮ್ಮ ಬಾಯಿ ಅಂತ. ಯಾವ್ರವ್ರು? ಇದೇ ಬಸವಗೌಡ ದೊಡ್ಡವರು. ಬಸವಗೌಡ ದೊಡ್ಡವರು. ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ?
ನಾವು ಮದುವೆ ಆದ ತಾವಿಂದ 30 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ 30 ವರ್ಷದಿಂದ ಬರ್ತೀವಿ. ಇಲ್ಲಿ ಬಂದು ನೀವ್ ಏನಾದ್ರು ಒಳ್ಳೇದ್ ಕಂಡಿದ್ದೀರಾ ಹೆಂಗೆ? ತುಂಬಾನೇ ಒಳ್ಳೇದ್ ಕಂಡಿದ್ದೀವಿ ಸರ್. ನಮ್ ದೇವ್ರಲ್ಲೆಲ್ಲ ನಮ್ ಮನೆ ದೇವ್ರು ಪವರ್ಫುಲ್ ದೇವ್ರು. ಏನ್ ಬೇಡ್ಕೊಂಡ್ರು ಏನ್ ಕೇಳ್ಕೊಂಡ್ರು ಎಲ್ಲ ಒಳ್ಳೇದಾಯ್ತದೆ ಸರ್. ನಾವ್ ಏನ್ ನಡ್ಸ್ಕೊಂಡ್ ಹೋಯ್ತೀವಿ ಅದ್ ಹಾಗೆ ಆಯ್ತದೆ ಸರ್. ಅಂದ್ರೆ ಈಗ ನೀವೇನಾದ್ರು ಅಷ್ಟೇ ಮಾಡ್ಕೊಂಡಿದ್ರ? ಉದಾಹರಣೆಗೆ ಮಾಡ್ಕೊಂಡ್ ತುಂಬಾ ಮಾಡ್ಕೊಂಡಿದೀವಿ, ತೀರ್ಸಿದೀವಿ, ನಮ್ಗೆಲ್ಲ ಒಳ್ಳೇದು ಆಗದೆ. ಅಂದ್ರೆ ಎಷ್ಟು ನಂಬಿದ್ರಿ? ನಮ್ ಗೊತ್ತಾಗಿರೋರ್ಗೆಲ್ಲ ನಾವ್ ಹೇಳ್ತೀವಿ ಇಂತೆ ಸತ್ಯವಾದ ದೇವ್ರದೇ, ನಮ್ಮೂರ್ ಕಡೆ ಬನ್ನಿ, ನೀವು ಪೂಜೆ ಮಾಡಿಸ್ಕೊಂಡು ಹೋಗಿ, ನೀವ್ ಕೇಳುವುದೆಲ್ಲ ಒಳ್ಳೇದಾಯ್ತದೆ ಅಂತ ಎಲ್ಲಾರ್ಗು ಹೇಳ್ತೀವಿ ಸರ್. ನಾವು ನಿಮ್ ತಾಯಿ ಮನೆ ಯಾವ್ದು? ಕನಕಪುರ. ಕನಕಪುರದಲ್ಲಿ ಪಕ್ಕ? ಕನಕಪುರ ಪಕ್ಕ ದೊಡ್ಡಾಂಡ್ಯ, ಕೌಚಿದೊಡ್ಡಿ ಅಂತ. ನಾವು ಕನಕಪುರದವ್ರು. ಕನಕಪುರದವ್ರ, ತುಳಸಿದೊಡ್ಡಿ ಅಂತ ಸರ್. ನಿಮ್ ತಾಯಿ ಮನೆ ಅಲ್ಲಿದು? ಅಲ್ಲಿಂದ ಇಲ್ಲಿ ಮದುವೆ ಆಗಿದ್ರಿ? ಇಲ್ಲಿಂದ ಇಲ್ಲಿ ಮದುವೆ. ಕನಕಪುರದವ್ರು ಹೇಳ್ತಿದ್ರಿ? 2 ಹೆಣ್ಮಕ್ಳು ಸರ್. ನಮ್ಮ ಗಂಡು ಮಕ್ಳು ಇರ್ಲಿಲ್ಲ. 2 ಮಕ್ಳ ಮೇಲೆ ನಾವ್ ಇಲ್ಲಿ ಬಂದ್ ಪೂಜೆ ಮಾಡ್ಸಿ ಕೈ ಮುಕ್ಕೊಂಡ್ ಮೇಲೆ ಗಂಡು ಮಗಾನು ಆಯ್ತು. ಎಷ್ಟೋ ಜನಕ್ ಮಕ್ಕಳು ಇಲ್ದೇ ಇರೋರ್ಗೆಲ್ಲ ಮಕ್ಕಳಾಗದೆ ಸರ್. ಇಲ್ಲಿ ಮಕ್ಕಳಾಗದೆ, ಭೂತ ಗಾಳಿ ಗಾರ ಏನಾರ ಇದ್ರು ಇಲ್ಲಿ ಬಂದ್ ಪೂಜೆ ಮಾಡ್ಸ್ಕೊಂಡ್ ತೀರ್ಥ ಹಾಕೊಂಡ್ ಹೋಯ್ತು ಅಂದ್ರೆ ಏನ್ ಕೇಳ್ಕೊಂಡ್ ಹೋದ್ರು ಅವ್ರಿಗೆ ಒಳ್ಳೇದೇ ಆಯ್ತದೆ ಸರ್. ಅಂದ್ರೆ ನಾನ್ ಹೇಳ್ತಿರೋದು, ಈಗ ನೀವು ಕನಕಪುರದಿಂದ ನಿಮ್ ತಾಯಿ ಮನೆ ಅಂತ ಹೇಳಿದ್ರಲ್ಲ, ಅಲ್ಲಿ ಎಲ್ಲ ಅಕ್ಕಪಕ್ಕದವರೆಲ್ಲ ಹೇಳ್ಕೊಂಡಿದ್ದೀರಾ? ಎಲ್ಲಾರು ಬರ್ತಾರೆ ಸಾರ್ಗೆ. ಹೌದಾ? ಬರ್ತಾರೆ. ಆ ಕಡೆಯವ್ರೆಲ್ಲ ಬಂದು ಪೂಜೆ ಮಾಡ್ಸ್ಕೊಂಡು ನಾವ್ ಹೇಳ್ತೀವಿ ಇಲ್ಲಿ ನಮ್ಗೆ ಇಂತ ದೇವ್ರ ಸತ್ಯವಾದ ದೇವ್ರದೇ ನಮ್ಮೂರ್ ಕಡೆ, ನಮ್ಮೂರ್ದು ಅಂದೆ ಅಷ್ಟೇ ಪವರ್ಫುಲ್. ಏನ್ ಬೇಡ್ಕೊಂಡ್ರು ಒಳ್ಳೇದಾಯ್ತದೆ ಅಂತ ಹೇಳ್ತೀವಿ ಸರ್. ಅವ್ರಿಗೆಲ್ಲ ಒಳ್ಳೇದಾಗಿದೆ. ನಿಮ್ಗೆ ಒಳ್ಳೇದುಂಟು ಆಗಿದೆ? ತುಂಬಾನೇ ಒಳ್ಳೇದಾಗಿದೆ. ಅಂದ್ರೆ ವೀಕ್ಷಕರು ಇಲ್ಲಿಗೆ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗತ್ತೆ ಅನ್ನೋ ಸ್ವಲ್ಪ ಹೇಳ್ಕೊಬಿಡಿ. ಏನ್ ಕೇಳಿದ್ರು ಅವ್ರ ಪ್ರಾರ್ಥನೆ ಏನಿದ್ರು ಒಳ್ಳೇದಾಯ್ತದೆ ಸರ್. ಅವ್ರ ಏನ್ ನಡ್ಸ್ಕೊತಾರೆ ಮನ್ಸಲ್ಲಿ ಹರಕೆ ಮಾಡ್ಕೊಂಡು ಹರಕೆ ತೀರ್ಸುದು ಮಾಡುದು, ಅವ್ರೇನ್ ಕೇಳಿದ್ರು ಒಳ್ಳೇದಾಯ್ತದೆ ಸರ್. ಒಳ್ಳೇದಾಯ್ತದೆ. ನಮಸ್ಕಾರ. ಇದೇ ಥರ ಪವರ್ಫುಲ್ ದೇವಾಲಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಶುಭವಾಗಲಿ. ಜೈ ಶ್ರೀರಾಮ್.